ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಲೆನಾಡು ಹುಡುಗಿ ರಮ್ಯಾ. ಈ ವಿಡಿಯೋದಲ್ಲಿ ನಾನು ನಮ್ಮ ಸಾಗರದಲ್ಲಿ ಇವತ್ತಾದ ಹೋರಾಟದ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೇಸೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಬೇಕು ಇಲ್ಲಿ ಅಂತ ಒಂದು ನಿರ್ಧಾರನ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲರೂ ಇಲ್ಲಿ ಇದಕ್ಕೆ ಧಿಕ್ಕರಿಸಿ ಹೋರಾಟ ಮಾಡಿದ್ರು. ನಾನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ. ಇದು ಶಿವಪ್ಪನಾಯಕ ವೃತ್ತದಿಂದ ಶುರುವಾಗಿ ಇಡೀ ಸಾಗರನ ಒಂದು ರೌಂಡ್ ಹಾಕಿ ನಂತರ ನಗರಸಭೆಯಲ್ಲಿ ಒಂದು ಸಭೆ ನಡೆಸಿದ್ರು. ಹೋರಾಟ ಹೇಗ್ ನಡೀತು, ಸಭೆಗೆ ಬಂದಂತ ಗಣ್ಯರು ಏನ್ ಹೇಳಿದ್ರು, ಹಾಗೆ ಅಣು ಸ್ಥಾವರ ಅಂದ್ರೆ ಏನು, ಅದರಿಂದ ಆಗೋ ಪರಿಣಾಮಗಳೇನು, ವಿಜ್ಞಾನ ಅರಿತವರು ಮಾತಾಡಿದ್ರು. ಇದನ್ನ ನಾನು ರಾ ಆಗಿ ಫುಟೇಜಸ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಈ ಸಭೆಗೆ ಬಂದಿಲ್ಲ, ಈ ಹೋರಾಟಕ್ಕೆ ಬಂದಿಲ್ಲ, ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದವ್ರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಎಲ್ಲಾನು ನೀಟಾಗಿ ಅರ್ಥ ಆಗುತ್ತೆ. ಇವತ್ತು ಅಪ್ಪ ಸತ್ತ, ನಾಳೆ ನಾನ್ ಸಾಯ್ತೇನೆ, ಮುಂದಿನ ಮಕ್ಕಳ ಗತಿ ಏನು? ಇದೇ ತರ ನಮ್ಮನ್ನ ಕೊಲ್ತಾ ಇರುವ ಎಲ್ಲಾ ಜನಗಳನ್ನು ವಿರೋಧಿಸಿ ಮಲೆನಾಡು ಜನ ಆಕ್ರೋಶ ಕಟ್ಟೆ ಹೊಡಿಲೇಬೇಕಾದ ಸಂದರ್ಭ. ಎಲ್ಲಾದ್ರೂ ಅನ್ನ ಕೊಡ್ತಾರೆ, ಅನ್ನ ಇಲ್ವಾ? ನಡೆದಿದೆ, ನಾವು ಯೋಚನೆ ಮಾಡೋ ನಿದ್ದೆ ಬರ್ತಾ ಇಲ್ಲ ಸರ್. 15 ದಿವಸ ಮುಗಿದ್ರೆ ನಿದ್ದೆ ಬರ್ತಾ ಇಲ್ಲ ನಮಗೆ. ಅಂತ ಕಠೋರವಾದ ವ್ಯಕ್ತಿ ಏನ್ ಮಾಡ್ಬೇಕು? ಸಿದ್ಧವಾಗಿ ಹೋರಾಡಕ್ಕೆ ಸಿದ್ಧವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ. ಜೀವನಾರು ಕೊಟ್ಟಿವು, ಜಾಗ ಅಂತೂ ಬಿಡಕ್ಕೆ ಒಪ್ಪೋದೇ ಇಲ್ಲ. ಬೇಸೂರಲ್ಲಾಗ್ಲಿ, ಸಾಗರ ತಾಲೂಕಿನಲ್ಲಿ ಆಗ್ಲಿ, ಮಲೆನಾಡಲ್ಲಾಗ್ಲಿ ಆಗ್ಲೇ ಕೂಡ್ದು ಅಂತ ಇವತ್ತು ಹೋರಾಟಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಈ ಹೋರಾಟ ಪಕ್ಷಾತೀತವಾದ್ದು. ಇವತ್ತು ಶರಾವತಿ ಮುಳುಗಡೆ ಸಂತ್ರಸ್ತರು ಬೀದಿ ಪಾಲಾಗಿ 65 ವರ್ಷ ಆದ್ರೂ ಇನ್ನೂ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕೊಡದೆ ಇರ್ತಕ್ಕಂಥ ಸರ್ಕಾರಗಳು ಹೊಸ ಯೋಜನೆಯನ್ನ ಜನರಿಗೂ ತಿಳಿಸಿದೆ. 4-5 ತಿಂಗಳ ನಂತರ ಈಗ ಮೊನ್ನೆ ಗ್ರಾಮ ಸಭೆ ಮಾಡಿದ್ದಾರೆ. ತಹಸೀಲ್ದಾರಿಗೆ ಲೆಟರ್ ಬಂದು, ತಹಸೀಲ್ದಾರ್ DC ಬರ್ದು, DC ವಿಡಿಯೋ ಕಾಲ್ ಮಾಡಿ ಮಾತಾಡಿ ಒಳ್ಳೆ ಜಾಗ ಹಿಂಗೆಲ್ಲ ಹೇಳಿ ಈಗ ಈ ರೀತಿಯ ಗೊಂದಲಗಳನ್ನು ಮಾಡಿ ಜನರು ಅವ್ರಿಗೆ ಅಧಿಕೃತ ಪ್ರಕಟಣೆ ದಾಖಲೆ ಬೇಕು. ಬಾಯಲ್ಲಿ ಹೇಳಿದ್ರೆ ನಾವು ನಂಬಲ್ಲ, ಪತ್ರದಲ್ಲಿ ಕೊಡುವಂತ ಕೆಲಸ ಆಗ್ಬೇಕು. ಅಲ್ಲಿ ಈ ಹೋರಾಟದಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರು ಕೂಡ ಭಾಗವಹಿಸಿದ್ರು. ಅವರು ಒಂದೆರಡು ಮಾತುಗಳನ್ನ ಆಡಿದ್ರು ಮುಳುಗಡೆ ಸಂತ್ರಸ್ತರು, ಮುಳುಗಡೆ ಆಗಿರುವ ಜನರ ಬಗ್ಗೆ. ಮಡೆನೂರು ಮತ್ತು ಲಿಂಗನಮಕ್ಕಿಯಲ್ಲಿ ಈಗಾಗಲೇ ಅದೇ ಭಾಗದಲ್ಲೂ ಇದ್ದಾರೆ ಮತ್ತು ಹೊರಗಡೆನೂ ಇದ್ದಾರೆ. ನಾವು ಇದಕ್ಕೆ ಗೊತ್ತಿಲ್ಲದಂಗೆ ತಗೊಂಡು ಬಂದಿದ್ದಾರೆ. ಈಗ ನಾವು ಹೋರಾಡಲೇಬೇಕು. ಈ ಹೋರಾಟಕ್ಕೆ ಭಗವಂತನ ಅನುಗ್ರಹ ಇದೆ, ತಮ್ಮೆಲ್ಲರೂ ಸಹಕಾರನೂ ಇದೆ. ನಾವೆಲ್ಲರೂ ಇದು ನಿಲ್ಲುವವರೆಗೂ ಹೋರಾಟ ಮಾಡಬೇಕು. ಅದರಲ್ಲೂ ಶಾಂತ ರೀತಿಯಲ್ಲಿ ಯಾರಿಗೂ ಬೈಯೋದು ಮತ್ತು ಟೀಕೆ ಟಿಪ್ಪಣಿ ಯಾವುದೇ ಇದು ಇಲ್ಲ. ನಮ್ಮ ಹಕ್ಕು, ಹಕ್ಕನ್ನ ಕಾನೂನು ರೀತಿಯಲ್ಲಿ ಮತ್ತು ಗಾಂಧಿ ಮೈದಾನಕ್ಕೆ ಬರಬೇಕು. ತಾವೆಲ್ಲ ಸಾಗರದ ನೀರು ಸಾಗರ ಇಡೀ ಒಂದು ರೌಂಡ್ ಹಾಕಿದ್ಮೇಲೆ ಗಾಂಧಿ ಮೈದಾನ ನಗರಸಭೆಯಲ್ಲಿ ಸಭೆ ಇತ್ತು. ಅಲ್ಲಿಗೆ ಎಲ್ಲರೂ ಹೋದ್ವಿ. ಹಾಗೆ ನಮ್ಮ ಈ ಹೋರಾಟಕ್ಕೆ 100 ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟ ಇವರು ಅಜ್ಜಿ ಬಂದಿದ್ರು. ಇವ್ರ ಹೆಸರು ಬಂದ್ಬಿಟ್ಟು ಬಂಗಾರಮ್ಮ ಅಂತ. ಈ ಸಭೆಯಲ್ಲಿ ಯಾರಿಗೂ ಜಾಸ್ತಿ ಹೊತ್ತು ಭಾಷಣ ಮಾಡ್ಲಿಕ್ಕಾಗ್ಲಿ ಅಥವಾ ಮಾತಾಡಕ್ಕಾಗ್ಲಿ ಬಿಡ್ಲಿಲ್ಲ. ಎಲ್ಲರಿಗೂ ಲಿಮಿಟೆಡ್ 4 ನಿಮಿಷ 5 ನಿಮಿಷ ಅಷ್ಟೇ ಕೊಟ್ಟಿದ್ರು. ಯಾರು ಹೆಚ್ಚು ಮಾತಾಡಲಿಲ್ಲ. ವಿಜ್ಞಾನದ ಬಗ್ಗೆ ತಿಳ್ಕೊಂಡು ಇದ್ರದ್ದು ಪರಿಣಾಮಗಳೇನು, ಅಣುಸ್ಥಾವರ ಅಂದ್ರೆ ಏನು ಅನ್ನೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ಕ್ಲಿಪ್ನ ನಾನು ಆ್ಯಡ್ ಮಾಡ್ತೀನಿ. ಹಾಗೆ ನಮ್ಮ ಕಾಗೋಡು ತಿಮ್ಮಪ್ಪನವರಿಂದ ಹೋರಾಟದ ಡೋಲನ್ನ ಬಾರಿಸೋ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡಿದ್ರು. ಹೋರಾಟದ ಡೋಲನ್ನ ಬಡಿಬೇಕು. ಆ ಮುಖಾಂತರವಾಗಿ ಇದು ಕೇಂದ್ರಕ್ಕೆ, ರಾಜ್ಯಕ್ಕೆ ಬೇಕು. 5-6 ದಿವಸದಲ್ಲಿ
ನಾವು ಇಷ್ಟು ಜನ ಸೇರಿದ್ದೀವಿ ಕೇವಲ 6 ದಿವಸದಲ್ಲಿ. ಇನ್ನು 10 ದಿವಸ ಟೈಮ್ ಕೊಟ್ಟಿದ್ರೆ ಬಹುತೇಕ ಸಾಗರದಲ್ಲಿ ಮತ್ತೊಂದು ಸಭೆ ಕಣ್ಣು ಮುಂದೆ ನೋಡ್ಬೇಕಿತ್ತು. ನೀವು ಅಷ್ಟು ಜನ ಸೇರಿಸ್ಬೋದಿತ್ತು. ಹಾಗೆ ಇಲ್ಲಿ ಬಂದವ್ರು ಎಲ್ಲರೂ ಸಾಕ್ಷಿಯಾಗಿ ಸೈನ್ ಕೂಡ ಮಾಡಿದ್ರು, ನಾನು ಮಾಡಿದೆ. ಭೌತ ವಿಜ್ಞಾನ ಭೌತಶಾಸ್ತ್ರ ಪ್ರವೀಣರಾಗಿರ್ತಕ್ಕಂಥ ಶ್ರೀಯುತ ರೋಹಿತ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ನಾನು ಈ ಅಣುವಿದ್ಯುತ್ ಸ್ಥಾವರಗಳ ಬಗ್ಗೆ ಫಸ್ಟು, ಯಾಕಂದರೆ ಮೊದಲು ನಮಗೆ ಅಣುವಿದ್ಯುತ್ ಸ್ಥಾವರ ಅಂದರೆ ಏನು ಅಂತ ಗೊತ್ತಾಗಬೇಕು. ಈ ಅಣುವಿದ್ಯುತ್ ಸ್ಥಾವರ ಅಂದರೆ ನಮಗೆ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸುಮಾರಷ್ಟು ದಾರಿಗಳಿದ್ದಾವೆ. ನಿಮಗೆಲ್ಲ ಗೊತ್ತಿದೆ. ಈಗ ಜೋಗದಲ್ಲಿ ಒಂಥರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ, ರಾಯಚೂರಲ್ಲಿ ಒಂಥರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡೋದು. ಆದರೆ ನಮ್ಮ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಒಂದು ತಂತ್ರಜ್ಞಾನವನ್ನು ಮಾತ್ರ ಉಪಯೋಗಿಸ್ತೀವಿ. ಏನಪ್ಪ ಅಂದರೆ ಒಂದು ಟರ್ಬೈನ್ ಇರಬೇಕು, ಒಂದು ಫ್ಯಾನ್ ಇರಬೇಕು. ಆ ಫ್ಯಾನ್ ತಿರುಗಿದಾಗ ಅದಕ್ಕೆ ಡೈನಮೋ ಅಟ್ಯಾಚ್ ಆಗಿರುತ್ತೆ, ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟ್ 90% ಎಲ್ಲ ವಿದ್ಯುತ್ ಸ್ಥಾವರಗಳಲ್ಲಿ ಇದನ್ನೇ ಉಪಯೋಗಿಸೋದು. ಆದರೆ ಆ ಟರ್ಬೈನ್ ತಿರುಗಬೇಕಲ್ಲ, ಆ ಯಂತ್ರ ತಿರುಗಬೇಕು. ರೆಕ್ಕೆ ಇರುವಂಥ ಒಂದು ಫ್ಯಾನ್ ಥರದ ಒಂದು ಯಂತ್ರ ಇರುತ್ತೆ. ಆ ಯಂತ್ರನ ತಿರುಗಿಸೋದು ಹೇಗೆ ಅನ್ನೋದು ಇಂಪಾರ್ಟೆಂಟು. ಜೋಗದಲ್ಲಿ ಏನು ಮಾಡ್ತಾರೆ ಅಂದರೆ ಆ ರೆಕ್ಕೆನ ಯಂತ್ರನ ತಿರುಗಲಿಕ್ಕೆ ನೀರು ಬೀಳಿಸ್ತಾರೆ. ಮೇಲಿಂದ ನೀರು ಬಿದ್ದಾಗ ಆ ರೆಕ್ಕೆ ತಿರುಗುತ್ತೆ, ತಿರುಗಿದಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇದು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಇದನ್ನು ಜಲವಿದ್ಯುತ್ ಸ್ಥಾವರಗಳು ಅಂತ ಕರಿತೀವಿ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ, ಗಾಳಿ ಬೀಸ್ತಾ ಇರುತ್ತೆ, ಗಾಳಿ ಬೀಸುವಾಗ ಆ ಗಾಳಿಯ ಸಹಾಯದಿಂದ ಟರ್ಬೈನ್ ತಿರುಗಿಸ್ತಾರೆ. ನೀವು ನೋಡಿರ್ಬೋದು ರಾಯಚೂರು ಕಡೆ ಅಥವಾ ನಮ್ಮ ಚಿತ್ರದುರ್ಗ ಕಡೆಗಳಲ್ಲಿ ಫ್ಯಾನ್ಗಳಿರುತ್ತೆ. ಗಾಳಿ ಬಂದಾಗ ಆ ಫ್ಯಾನ್ ತಿರುಗುತ್ತೆ, ಆ ಫ್ಯಾನಿಗೆ ಒಂದು ಚೈನ್ ಹಾಕಿರ್ತಾರೆ, ಆ ಚೈನಿಂದ ಕೆಳಗಡೆ ಟರ್ಬೈನ್ ತಿರುಗಿಸ್ತಾರೆ, ಅದರಿಂದ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಟೆಕ್ನಾಲಜಿ ಸೇಮ್. ಕೊನೆಗೆ ಯಾರೋ ಹೇಳ್ಕೊಟ್ರು, ನೀವು ಎಲ್ಲ ಟೈಮಲ್ಲೂ ನೀರನ್ನ ಮೇಲಿಂದನೇ ಬೀಳ್ಸೋಕ್ಕಾಗಲ್ಲ, ಎಲ್ಲ ಕಡೆ ಫಾಲ್ಸ್ ಹುಡುಕೋಕ್ಕಾಗಲ್ಲ, ಈ ನೀರನ್ನ ಫಾಸ್ಟಾಗಿ ಹಾರಿಸೋಕ್ಕಾಗತ್ತಾ ಅಂತ. ಆವಾಗ ನಮ್ಮ ಕುಕ್ಕರ್ ನೆನಪಾಯ್ತು ಎಲ್ರಿಗೂ. ಏನು, ಕುಕ್ಕರಲ್ಲಿ ನೀರಿಟ್ಟು ಬಿಸಿ ಮಾಡಿದ ತಕ್ಷಣ ಆವಿ ಹೊರಗಡೆ ಬರುತ್ತೆ ವಿತ್ ವೆರಿ ಹೈ ಪ್ರೆಷರ್. ಅದನ್ನ ಯೋಚನೆ ಮಾಡಿದ್ರು, ನಾವು ಯಾಕೆ ಈ ಆವಿ ಬಿಟ್ಟು ಟರ್ಬೈನ್ ತಿರುಗಿಸಬಾರ್ದು ಅಂತ. ಅದು ಒಳ್ಳೆ ಐಡಿಯಾ ಅನ್ನಿಸ್ತು. ಕೊನೆಗೆ ಏನು ಮಾಡಿದ್ರು, ಕಟ್ಟಿಗೆಯನ್ನು ಹಾಕಿ ಸುಟ್ಟು ಅದರಿಂದ ಆವಿ ಬರೋ ಥರ ಮಾಡಿ ಆವಿಯಿಂದ ಟರ್ಬೈನ್ ತಿರುಗಿಸಿ ಕರೆಂಟ್ ಪ್ರೊಡ್ಯೂಸ್ ಮಾಡಿದ್ರು. ಅಷ್ಟೊತ್ತಿಗೆ ಯಾರೋ ಒಬ್ಬ ಪುಣ್ಯಾತ್ಮ ಐಡಿಯಾ ಕೊಟ್ಟ, ನೀವು 3000 kg ಕಟ್ಟಿಗೆ ಹಾಕಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆವಿ ಪ್ರೊಡ್ಯೂಸ್ ಮಾಡ್ತಿರೋ ಅದನ್ನ ಬರೀ 1500 kg ಕಲ್ಲಿದ್ದಲು ಸುಡ್ಬೋದಲ್ಲ ಅಂತ. ಕೊನೆ ತಕ್ಷಣ ಏನು ಮಾಡಿದ್ರು, ಇಡೀ ಭಾರತದಾದ್ಯಂತ ಎಲ್ಲ ಕಡೆ ಗಣಿಗಳನ್ನ ತೋಡಿದ್ರು, ಕಲ್ಲಿದ್ದಲನ್ನ ಒಂದು ಸುಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಒಂದು 50 ವರ್ಷದ ಹಿಂದೆ ಏನಾಯಿತು, ನಮಗೆ ಯಾರೇ ನೀವು ಈ ಕಟ್ಟಿಗೆ ಕಲ್ಲಿದ್ದಲು ಸುಡೋದಕ್ಕಿಂತ ಯುರೇನಿಯಂ ಅಂತ ಒಂದು ಸಿಗುತ್ತೆ, ಅದು ನ್ಯೂಕ್ಲಿಯರ್ ರಿಯಾಕ್ಟಿವ್ ಆಗಿರುತ್ತೆ. ಅದನ್ನೇನಾದರೂ ಅಂದರೆ 3000 kg ಕಟ್ಟಿಗೆ ಬದಲು 1500 kg ಕಲ್ಲಿದ್ದು ಯೂಸ್ ಮಾಡ್ಬೋದು. ಆ 1500 kg ಕಲ್ಲಿದ್ದನ್ನ ಬದಲು ಬರೀ 1 kg ಯುರೇನಿಯಂ, 1 kg ಅಲ್ಲ, 100 ಗ್ರಾಮ್ ಯುರೇನಿಯಂ, 100 ಗ್ರಾಮ್ ಯುರೇನಿಯಂನ ಬಸ್ಟ್ ಮಾಡಿಬಿಟ್ರಾಯ್ತು, ನಿಮಗೆ ಬೇಕಾದಷ್ಟು ಅಷ್ಟು ಟೆಂಪರೇಚರ್ ಸಿಕ್ಬಿಡುತ್ತೆ ಅಂತ ಹೇಳಿದ್ರು. ಮತ್ತೆ ಇನ್ನೂ ಮಜಾ ಅಂದರೆ ಕಟ್ಟಿಗೆ ಸುಟ್ಟರೆ ಹೊಗೆ ಬರುತ್ತೆ, ಕಲ್ಲಿದ್ದು ಸುಟ್ಟರೆ ಹೊಗೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಡ್ತು. ಆದರೆ ಯುರೇನಿಯಂನ ಸುಟ್ಟರೆ ಹೊಗೆನೇ ಬರಲ್ಲ ಅಂತ ತೋರಿಸ್ಬಿಟ್ರು ಜಗತ್ತಿಗೆಲ್ಲ. ಜಗತ್ತಿಗೆ ಭಾಳ ಖುಷಿ ಆಗಿಬಿಡ್ತು, ಗ್ರೀನ್ ಎನರ್ಜಿ ಅಂತ ಕರೆದ್ರು ಅದನ್ನು. ಯಾಕೆ, ಹೊಗೆ ಬರಲಿಲ್ಲಲ್ಲ. ಆದರೆ ಅವಾಗ ಆ್ಯಕ್ಚುಲಿ ಆ ಒಂದು ಕತೆ ಇದೆ, ಆ ಟೈಮಲ್ಲಿ ಅದು ಅನೌನ್ಸ್ ಆದಾಗ ಜನ ಎಲ್ಲ ಭಾರಿ ಖುಷಿ ಪಟ್ಬಿಟ್ರು. ಏನು, ನೆಕ್ಸ್ಟ್ ಡ್ಯಾಮೇ ಬೇಡ ನಮಗೆ, ನೆಕ್ಸ್ಟ್ ಕಲ್ಲಿದ್ದಲೇ ಬೇಡ, ಗ್ರೀನ್ ಎನರ್ಜಿ ಸಿಕ್ಬಿಡ್ತು ನಮಗೆ, ಎಲ್ಲ ಸ್ವಾಗತಿಸಿದ್ರು. ಸ್ವಾಗತಿಸಿದ ಮೇಲೆ ಗೊತ್ತಾಯಿತು ಆ 100 ಗ್ರಾಮ್ ಯುರೇನಿಯಂ ಸುಟ್ಟರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದರೆ ಯುರೇನಿಯಂ ಸುಡಲ್ಲ, ಅಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಮಾಡ್ತೀವಿ, ಅದು ಟೆಕ್ನಾಲಜಿ, ಅದ್ರ ಬಗ್ಗೆ ನಾನು ತೀರಾ ಡೀಪಾಗಿ ಹೋಗಲ್ಲ. ಯುರೇನಿಯಂನ ಒಂದು ಮಾಲಿಕ್ಯೂಲ್ಗೆ, ಒಂದು ಆಟಮ್ಗೆ, ನಾವು ಒಂದು ನ್ಯೂಕ್ಲಿಯಸ್ಗೆ ನಿಧಾನವಾಗಿ ಹೋಗುವಂಥ ನ್ಯೂಟ್ರನ್ ಅಂತ ಒಂದು ಕಣ ತಗೊಂಡು ಟಚ್ ಮಾಡಿಬಿಟ್ರೆ ಸಾಕು, ಅದು ಬ್ಲಾಸ್ಟ್ ಆಗಿಬಿಡುತ್ತೆ. 100 ಗ್ರಾಮ್ ಯುರೇನಿಯಂ ಎಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ, 1500 kg ಕಲ್ಲಿದ್ದು ಸುಟ್ಟಾಗ ಎಷ್ಟು ಬೆಂಕಿ ಬರುತ್ತೋ ಅಷ್ಟು ಬೆಂಕಿ ಬರೆಸೋ ಅಷ್ಟು ದೊಡ್ಡದಾಗಿ ಸಿಡಿಯುತ್ತೆ, ಬರೀ 100 ಗ್ರಾಮ್. ಸೊ ಇದನ್ನು ಸುಟ್ಟಾಗ ಅದ್ರ ಜೊತೆ ರೇಡಿಯೇಷನ್ ಬರ್ತಾ ಇತ್ತು, ಅದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಹೊಗೆ ಥರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಆಗಲ್ಲ ಅಂದ್ಕೊಂಡ್ವಿ. ಆಮೇಲೆ ಅದನ್ನು ನಾವು ಸ್ಟಡಿ ಮಾಡಿದ್ವಿ. ಯುರೇನಿಯಂ ಅಥವಾ ಯಾವುದೇ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ 3 ಥರದ ವಿಕಿರಣಗಳು ಹೊರಗಡೆ ಬರ್ತವೆ, ರೇಡಿಯೇಷನ್ಗಳು ಹೊರಗಡೆ ಬರ್ತವೆ. ಆಲ್ಫಾ ರೇಡಿಯೇಷನ್, ಬೀಟಾ ರೇಡಿಯೇಷನ್ ಮತ್ತು ಗಾಮಾ ರೇಡಿಯೇಷನ್ ಅಂತ. ಈ ಆಲ್ಫಾ ರೇಡಿಯೇಷನ್ ಅಂದರೆ ಇದು ಸಣ್ಣ ಧೂಳಿನ ಕಣಗಳ ಥರ ಇರ್ತವೆ. ಇದೇನು ಮಾಡುತ್ತೆ, ಆ ನ್ಯೂಕ್ಲಿಯರ್ ರಿಯಾಕ್ಷನ್ ಆದ ತಕ್ಷಣ ಸುತ್ತಲಿರೋ ಅಟ್ಮಾಸ್ಫಿಯರ್ಲಿ ಸೇರ್ಕೊಬಿಡುತ್ತೆ. ಈ ಧೂಳಿನ ಕಣ ಏನಾಗ್ಬಿಡುತ್ತೆ, ಇದು ನಮ್ಮ ಚರ್ಮದ ಒಳಗೆ ಪಾಸ್ ಆಗೋಕ್ಕಾಗಲ್ಲ ಇದ್ರ ಕೈಯಲ್ಲಿ. ಆದರೆ ಇದು ನಮ್ಮ ನೀರನ್ನು ಸೇರ್ಕೊಬಿಡುತ್ತೆ, ಕುಡಿಯೋ ನೀರನ್ನು ಸೇರ್ಕೊಳ್ಳುತ್ತೆ, ಜೊತೆಗೆ ಗಾಳಿನ ಸೇರ್ಕೊಳ್ಳುತ್ತೆ. ಆ ಗಾಳಿನ ಉಸಿರಾಡಿದ ತಕ್ಷಣ ನಮಗೆ ಲಂಗ್ ಡಿಸೀಸ್ಗಳು, ಶ್ವಾಸಕೋಶದ ತೊಂದರೆಗಳು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥಗಳಲ್ಲಿ ಶುರು ಆಗುತ್ತೆ. ನೀರನ್ನು ಕುಡ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ಹೊಟ್ಟೆ ಸಂಬಂಧಿತ ರೋಗಗಳು ಶುರು ಆಗ್ತವೆ. ಅದು ಲಂಗ್ ಕ್ಯಾನ್ಸರ್ ಕೂಡ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಈ ಥರದ ಕ್ಯಾನ್ಸರ್ಗಳು ಅಥವಾ ಬೇರೆ ಬೇರೆ ರೋಗಗಳನ್ನ ಉಂಟು ಮಾಡುತ್ತೆ. ಇದು ಆಲ್ಫಾ ಪಾರ್ಟಿಕಲ್, 3ನೇ 1 ಭಾಗ ಅಷ್ಟೇ. ಇನ್ನೊಂದು ಬೀಟಾ ಪಾರ್ಟಿಕಲ್ ಅಂತ, ಇದು ಸ್ವಲ್ಪ ಸಣ್ಣದು, ಆಲ್ಫಾ ಪಾರ್ಟಿಕಲ್ಗಿಂತ ಸ್ವಲ್ಪ ಸಣ್ಣದು. ಇದೇನು ಮಾಡುತ್ತೆ, ನಮ್ಮ ಚರ್ಮದ ಒಳಗಡೆ ಹೋಗುತ್ತೆ ಇದು, ಆದರೆ ನಮ್ಮ ಸೆಲ್ ಒಳಗಡೆ ಹೋಗೋದಿಲ್ಲ. ಚರ್ಮದ ಒಳಗಡೆ ಹೋದಾಗಿಂದ ಏನಾಗುತ್ತೆ, ತುರಿಕೆ ಶುರು ಆಗುತ್ತೆ, ಚರ್ಮ ರೋಗಗಳು ಶುರು ಆಗುತ್ತೆ, ಚರ್ಮದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಇದು 2ನೇ ಭಾಗ. ಇನ್ನೂ ಒಂದಿದೆ ಗಾಮಾ ರೇಡಿಯೇಷನ್ ಅಂತ. ಇದು ಅತ್ಯಂತ ಪವರ್ಫುಲ್, ನಮ್ಮ ಎಕ್ಸ್ರೇಗಳಿಗಿಂತ ಪವರ್ಫುಲ್. ಎಷ್ಟು ಪವರ್ಫುಲ್ ಅಂದರೆ ಇದು ನಮ್ಮ ಚರ್ಮದೊಳಗೆ ಹೋಗಿ, ಮಾಂಸದೊಳಗೆ ಹೋಗಿ, ಅಲ್ಲಿ ನಮ್ಮ ಜೀವಕೋಶಗಳ ಒಳಗೆ ಹೋಗಿ, ಅಲ್ಲಿ ನಮ್ಮ DNA ಇರುತ್ತೆ, ಗೊತ್ತಲ್ಲ DNA,
DNA ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ನಮ್ಮ ಥರನೇ ಇರೋದು, ನಮ್ಮ ಥರನೇ ಬುದ್ಧಿವಂತರಾಗಿರೋದು. ಆ DNA ಹೋಗಿ ಆಲ್ಟರ್ ಮಾಡುತ್ತೆ. ಇದನ್ನ ಮ್ಯೂಟೇಷನ್, ಜೆನೆಟಿಕ್ ಮ್ಯೂಟೇಷನ್ ಅಂತ ಕರಿತೀವಿ. ಈ ಮ್ಯೂಟೇಷನ್ಗೆ ಇದು ಕಾರಣ ಆಗುತ್ತೆ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಸುತ್ತಮುತ್ತ ಸುಮಾರು 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾರ್ಯಾರು ವಾಸಿಸ್ತಾ ಇದೀವೋ ನಮ್ಮ ಮುಂದಿನ ಪೀಳಿಗೆ ಈ ಥರ ಖಂಡಿತ ಇರಕ್ಕೆ ಸಾಧ್ಯನೇ ಇಲ್ಲ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಆಯ್ತು ಅಂದ್ರೆ ಆ ಮುಂದಿನ ಪೀಳಿಗೆಯಲ್ಲಿ ಮಕ್ಕಳು ಬುದ್ಧಿಮಂದಿರಾಗಿ ಹುಡ್ತಾರೆ, ವಿಕಲಾಂಗರಾಗಿ ಹುಡ್ತಾರೆ, ಇಲ್ಲ ಕೈ ತಲೆ ಮೇಲೆ ಬಂದಿರುತ್ತೆ, ಕಾಲು ತಲೆ ಮೇಲೆ ಬಂದಿರುತ್ತೆ, ವಿಚಿತ್ರವಾದ ಮಕ್ಕಳುಗಳು ಹುಡ್ಲಿಕ್ಕೆ ಶುರು ಆಗ್ತಾರೆ. ಅದು ಕ್ಯಾನ್ಸರ್ ಒಂದು ಭಾಗ ಅಷ್ಟೇ. ಎಲ್ಲರೂ ಕ್ಯಾನ್ಸರ್ ಅನ್ಕೊಂಡಿದ್ದಾರೆ. ಕ್ಯಾನ್ಸರ್ ಸಮಸ್ಯೆ ಅಲ್ಲ, ನಮ್ದು DNA ಬದಲಾಗ್ಬಿಡುತ್ತೆ. ಅಂದ್ರೆ ಇವತ್ತು ನಾವು ಮಾಡೋ ತಪ್ಪಿಗೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಅನುಭವಿಸ್ತಾರೆ. ಇದು ಇಲ್ಲೂರು ಗ್ರಾಮದ ಸಮಸ್ಯೆ ಖಂಡಿತವಾಗ್ಲೂ ಅಲ್ಲ. 150 ನೆನ್ಪಿಟ್ಕೊಳ್ಳಿ, ಚೆರ್ನೋಬಿಲ್ 1986ನೇ ಇಸ್ವಿಲಿ ಇಂಥದ್ದೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿದ್ರು. ಅದರಲ್ಲಿ 4 ಯಂತ್ರಗಳಿದ್ವು ಈ ಥರ ಪವರ್ ಪ್ರೊಡಕ್ಷನ್ ಇದ್ದು. ಅದ್ರಲ್ಲಿ ಒಂದೇ ಒಂದು ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಆಗಿದ್ದಕ್ಕೆ ಸುತ್ತ 9 ದೇಶಗಳಲ್ಲಿ 30 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು. ದೇಶನ ರೆಡ್ ಅಲರ್ಟ್ ಕೊಡ್ತಾ ಇದೆ. ನಮ್ಮ ಊರೆಲ್ಲ ಯಾವ ಲೆಕ್ಕ? ಆಕ್ಚುಲಿ ನಾವು ಮಾತ್ರ ಅಲ್ಲ, ಶಿವಮೊಗ್ಗದವರು ಪ್ರತಿಭಟನೆ ಮಾಡಬೇಕು, ಏಸೂರ ಕೊಟ್ಟರೆ ಶಿವಮೊಗ್ಗ ಕೊಡಬೇಕು ಅಂತೇಳಿ. ನಾವು ಬರೀ ಇದನ್ನ ಬೇಸೂರಿಗೆ ಮಾತ್ರ ಲಿಮಿಟ್ ಮಾಡ್ತಾ ಇದೀವಿ, ಅವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಹಂಗೇನಿಲ್ಲ. ಜೊತೆಗೆ ಇದಕ್ಕೆ ಬೇಕಲ್ಲ ಯುರೇನಿಯಂ ಅನ್ನೋ ಫ್ಯೂಯಲ್, ಅದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಸಾಗರದಲ್ಲಿ ಸಿಗಲ್ಲ. ಅದು ಈಗ ಸದ್ಯಕ್ಕೆ ಆ ಡಮ್ ಅನ್ಸಿ ಹೀಟ್ ಪ್ರೊಡ್ಯೂಸ್ ಆದಾಗ ನೀರು ಆವಿ ಆಗುತ್ತೆ. ಆ ಆವಿಯನ್ನು ಟರ್ಬೈನ್ ಮೂಲಕ ಕೊಟ್ಟು ಅದರಿಂದ ತಿರುಗಿಸಿ ಪವರ್ ಪ್ರೊಡಕ್ಷನ್ ಮಾಡ್ತಾರೆ. ಆದರೆ ಈ ನೀರು ಬೇಕಲ್ಲ, ಎಷ್ಟು ಬೇಕು ಗೊತ್ತಾ? ದಿನಕ್ಕೆ ಮಿನಿಮಮ್ 2 ಲಕ್ಷ ಲೀಟರ್, ದಿನಕ್ಕೆ 2 ಲಕ್ಷ ಲೀಟರ್ನ ನದಿಯಿಂದ ತಗೊಳ್ತಾರೆ. ಒಂದು ನಿಮಿಷದಲ್ಲಿ ಆ ನೀರು 100 ಡಿಗ್ರಿ ಸೆಲ್ಸಿಯಸ್ ಕುದಿಯೋ ಹಾಗೆ ಮಾಡ್ತಾರೆ, ಬ್ಲಾಸ್ಟ್ ಮಾಡಿ. ಆ ಕುದಿದ ನೀರು ಕೆಲಸ ಆದ್ಮೇಲೆ ಮುಗೀತಲ್ಲ, ಏನು ಮಾಡಬೇಕು? 1-2 ಲೀಟರ್ ಅಲ್ಲ, 2 ಲಕ್ಷ ಲೀಟರ್ ಪರ್ ಡೇ ಅದು ಮತ್ತೆ ನದಿಗೆ ಬಿಡ್ತಾರೆ. ಇದು ಡೈಲಿ ಪ್ರೋಸೆಸ್, ವರ್ಷ ಇಡೀ ನಡೀತಾ ಇರುತ್ತೆ. ಯೋಚನೆ ಮಾಡಿ ನಮ್ಮ ಶರಾವತಿ ನದಿ ನೀರು ಏನಾಗ್ಬೋದು ಅಂತ. ಸೊ ನಿಧಾನಕ್ಕೆ ಶರಾವತಿ ನದಿಯ ಟೆಂಪರೇಚರ್ ಏರ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಇರ್ತಾರ ಡಸ್ಟು, ಕಸ ಅಥವಾ ಈ ಯುರೇನಿಯಮ್ಮೇ ಇರ್ಬೋದು, ಆಕ್ಟಿವೇಟೆಡ್ ಯುರೇನಿಯಂ ಶರಾವತಿ ನದಿಗೆ ಸೇರುತ್ತೆ. ಆ ನದಿ ನೀರು ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೋ ಅಲ್ಲೆಲ್ಲ ರೇಡಿಯೇಷನ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಇದು ಇಲ್ಲಿಗೆ ನಿಲ್ಲಿಲ್ಲ. ಅಂದ್ರೆ ಇದು ಕರ್ನಾಟಕದ ಸಮಸ್ಯೆಯಾಗಿ ಬದಲಾಗುತ್ತೆ. ಅರಬ್ಬಿ ಸಮುದ್ರಕ್ಕೆ ಹೋಗಿ ಅಲ್ಲೂ ಸಮಸ್ಯೆ ಮಾಡುತ್ತೆ. ಆ ಥರದ ಸಮಸ್ಯೆಗಳನ್ನ ಇದು ಉಂಟು ಮಾಡ್ತಾ ಹೋಗುತ್ತೆ. ಅಂದ್ರೆ ಇದು ಸಣ್ಣ ಸಮಸ್ಯೆ ಅಲ್ಲ, ದೊಡ್ಡದಾಗಿ ಬೆಳೆದಿರುವಂಥ ಸಮಸ್ಯೆ. ಇಷ್ಟ ಆದ್ಮೇಲೆ ಯೋಚನೆ ಮಾಡಿ ನಮ್ಮ ಗ್ರಹಚಾರ ಕೆಟ್ಟಿ ಎಲ್ಲೋ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿ ಕೆಲಸ ಆಗ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಯಿತು ಅಂತ ಇಟ್ಕೊಳ್ಳಿ, ನಮ್ಮ ಕರ್ನಾಟಕನೇ ಸಿಗಲ್ಲ ನಮಗೆ ಲಾಸ್ಟ್ಗೆ. ಪ್ಲಸ್ ಜೊತೆಗೆ ಪಕ್ಕದಲ್ಲೇ ಲಿಂಗನಮಕ್ಕಿ ಡ್ಯಾಮ್ ಇದೆ, ಇಲ್ಲಿ ಬ್ಲಾಸ್ಟ್ ಆಗ ಅದನ್ನು ಕಾಪಾಡೋರು ಯಾರು? ಮತ್ತು ಅದರಿಂದ ಇನ್ನೊಂದು ಹೊಸ ಡಿಸಾಸ್ಟರ್ ಆಗುತ್ತೆ. ಅಂದರೆ ನಾವು ಇಷ್ಟೆಲ್ಲ ದೊಡ್ಡದಾಗಿ ಯೋಚನೆ ಮಾಡಬೇಕು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದಾಗ ಇದು ಸಣ್ಣ ಊರಿನ ಸಮಸ್ಯೆ ಅಲ್ಲ. ಮತ್ತು ಗಾಮಾ ರೇಡಿಯೇಷನ್ಗಳಿಗೆ ರೇಂಜೇ ಇಲ್ಲ. ಅಂದರೆ ಅವು ತುಂಬ ಶಕ್ತಿಶಾಲಿ ಕಿರಣಗಳು. ಬೇಸೂರಲ್ಲಿ ಬ್ಲಾಸ್ಟ್ ಮಾಡಿದ ತಕ್ಷಣ ಗಾಮರೇ ಅಲ್ಲೇ ಬೇಸೂರು ಸುತ್ತಮುತ್ತ ಓಡಾಡಲ್ಲ, ಅದು ದಾರಿ ಸಿಕ್ಕಂಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಯಾವ ಅಡೆತಡೆಗಳು ಇಲ್ಲ. ಮನುಷ್ಯ ಇದ್ರೆ ಮನುಷ್ಯನ ಥ್ರೂ ಪಾಸ್ ಆಗುತ್ತೆ, ಸಿಮೆಂಟ್ ಇದೆ ಸಿಮೆಂಟ್ ಥ್ರೂ ಪಾಸ್ ಆಗುತ್ತೆ, ಸುಮಾರು ದೂರ ತನಕ ಹೋಗುತ್ತೆ. ಅದಕ್ಕೆ 150 ಕಿಲೋಮೀಟರ್ ಕೂಡ ರೇಂಜ್ ಅಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು, ಕೈಗಾದಲ್ಲಿ ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ರು. ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಅಲ್ಲಿ ಬಿಡೋ ದಾಸವಾಳ ಹೂಗಳು ಸಮೇತ ಬದಲಾಗ್ಬಿಟ್ಟಿರುವಂತೆ. ಈಗ ಸಾಗರ ಸುತ್ತಮುತ್ತ ಸಿಗೋ ಈ ಕೆಂಪು ದಾಸವಾಳ 5 ಹೆಸರಿದ್ರೆ, ಆ ಕಡೆ ಸೈಡ್ ಸಿಗೋ ಕೆಂಪು ದಾಸವಾಳಕ್ಕೆ 2-3 ಹೆಸರು ಇರುತ್ತಂತೆ. ಅಂದರೆ ಜೆನೆಟಿಕ್ ಮ್ಯೂಟೇಷನ್ ಆಗ್ತಾ ಇದೆ. ಆದರೆ ಯಾರು ಪ್ರೂವ್ ಮಾಡ್ತಾ ಇಲ್ಲ, ನಮ್ಮ ಕೈಲಿ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ಸಾಗರ ಜನಕ್ಕೆ ಬರೋದು ಬೇಡ. ಸೊ ಹಿಂದಿರೋ ವಿಜ್ಞಾನ ತಿಳ್ಕೊಳ್ಳೋಣ. ಇದು ನಮ್ಮ ಇಡೀ ಮನುಕುಲಕ್ಕೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ. ನಾನು ಬರೀ ನಮ್ಮ ಬಗ್ಗೆ ಮತ್ತು ನಾವು ತಿನ್ನೋ ಅನ್ನದ ಬಗ್ಗೆ ಮಾತ್ರ ಹೇಳಿದೆ. ಇನ್ನು ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿ, ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿ, ಜಲಚರಗಳ ಬಗ್ಗೆ ಯೋಚನೆ ಮಾಡಿ, ಹಾಗೆ ಸಸ್ಯಗಳ ಬಗ್ಗೆ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಅಣು ಸ್ಥಾವರದ ಬಗ್ಗೆ ರೋಹಿತ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಈ ಹೋರಾಟ ಅಧಿಕೃತವಾಗಿ DC ಆಫೀಸಿಂದ ಇದನ್ನ ನಾವು ಕೈ ಬಿಟ್ಟಿದ್ದೀವಿ, ಅಣು ಸ್ಥಾವರ ಮಾಡೋದಿಲ್ಲ ಅಂತ ಬರೋವರೆಗೂ. ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೆ ಆದ್ರೆ 4 ಜನಕ್ಕೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಅರಿವು ಮೂಡಿಸಿ, ಇದರಿಂದ ಆಗೋ ಪರಿಣಾಮಗಳು ಹಾಗೆ ನಮ್ಮ ಭವಿಷ್ಯದ ಬಗ್ಗೆ. ನಾವೆಲ್ಲರೂ ಒಂದಾಗೋಣ, ನಮ್ಮ ಮಲೆನಾಡನ್ನ ಉಳಿಸೋಣ. ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.